ಏರೋಪ್ಲೇನ್ ಚಿಟ್ಟೆ ಪೂರ್ಣಚಂದ್ರ ತೇಜಸ್ವಿ ಭಾಗ 1 ಒಂಟೆ ಹುಳು. ಆವತ್ತು ಬಿಸಿಲಿನ ಧಗೆ ಮಿತಿಮೀರಿತ್ತು. ಗಾಳಿ ಸಹ ಇರಲಿಲ್ಲ. ಮರದ ಒಂದು ಎಲೆಯೂ ಅಲುಗುತ್ತಿರಲಿಲ್ಲ. ಮರಗಳ ಕೆಳಗೆಲ್ಲ ಕರ್ರನೆ ಕತ್ತಲಿನಂತೆ ನೆರಳು ಹಾಸಿಕೊಂಡು ಬಿದ್ದಿತ್ತು. ನನಗೆ ಇಡೀ ಜಗತ್ತೇ ಜಡವಾದಂತೆನ್ನಿಸಿ ಬೋರಾಯಿತು. ನಡೆಯುವುದನ್ನು ನಿಲ್ಲಿಸಿ ಸುಮ್ಮನೆ ಮರದ ನೆರಳೊಂದರ ಅಡಿ ಕುಳಿತೆ. ಈ ಕಾಡು ಇಷ್ಟು ಹೊತ್ತಿನವರೆಗೂ ಹೀಗೆ ಬೋರ್ ಹೊಡೆದುಕೊಂಡು ಬಿದ್ದಿರುತ್ತದೆ, ನೋಡೇ ಬಿಡೋಣ ಎಂದು ಯೋಚಿಸಿ ಸುಮ್ಮನೆ ಕುಳಿತೆ. ಕಾಡು ಅದ್ಭುತ, ರಮ್ಯ ಎಂದೆಲ್ಲ ಕಲ್ಪನೆ ಮಾಡುವುದು ದೊಡ್ಡ ತಲೆಹರಟೆ ಎನ್ನಿಸಿತು. ಸದ್ಯಕ್ಕಂತೂ ಕಾಡಿಗೂ ಮರುಭೂಮಿಗೂ ನನಗೆ ಯಾವ ವ್ಯತ್ಯಾಸವೂ ಇಲ್ಲವೆಂದೆನಿಸಿತು. ನನ್ನ ಕಾಲ ಕೆಳಗಿನಿಂದ ಒಂದು ಚಿಕ್ಕ ಹಾವುರಾಣಿ ಎದ್ದು ಚರಚರ ಸದ್ದು ಮಾಡುತ್ತಾ ತರಗೆಲೆಗಳ ಮೇಲೆ ನಡೆದು ಹೋಯಿತು. ಹಾವುರಾಣಿ ಸರಿದು ತರಗೆಲೆಗಳಡಿ ಎಲ್ಲೋ ಹೋದ ಮೇಲೆ ಮತ್ತೇನನ್ನೂ ಗಮನಿಸಲು ಇಲ್ಲದೆ ತರಗೆಲೆಗಳ ರಾಶಿಯನ್ನೇ ನೋಡುತ್ತಾ ಕುಳಿತಿದ್ದೆ. ತರಗೆಲೆಗಳ ಮೇಲೆ ಒಂದು ಸುರುಳಿ ಸುತ್ತಿ ಬಿದ್ದಿದ್ದ ಎಲೆ ನನ್ನ ಗಮನ ಸೆಳೆಯಿತು. ಎಷ್ಟು ಎಲೆಗಳಲ್ಲಿ ಯಾಕೆ ಇದೊಂದೇ ಸುರುಳಿ ಸುತ್ತಿ ಬಿದ್ದಿದೆ ಎಂದು ಆಶ್ಚರ್ಯ ಆಯಿತು. ಎಲೆ ಬೆಳೆಯುತ್ತಲೇ ಒಮ್ಮೊಮ್ಮೆ ಸುರುಳಿ ಸುತ್ತಿಕೊಂಡು ಇರುವಂತೆಯೂ ಇರಲಿಲ್ಲ. ಆ ಸುರುಳಿ ಬೇಕೆಂದೇ ಬಲವಾಗಿ ಬೀಡಿ ಸುರುಳಿ ಸುತ್ತಿದ ಹಾಗೆ ಇತ್ತು. ಸುರುಳಿ ಸುತ್ತಿ ಬಿದ್ದಿದ್ದ ಆ ಎಲೆ ತೆಗೆದುಕೊಂಡು ಪರೀಕ್ಷಿಸಿದೆ. ಎಲೆ ಸುರುಳಿ ಬಿಚ್ಚಿ ಹೋಗದ ಹಾಗೆ ಮೇಲೆ ಕೆಳಗೆ ಮತ್ತೆ ಮಡಚಿ ಪೊಟ್ಟಣ ಕಟ್ಟಿದ ಹಾಗೆ ಸಿಕ್ಕಿಸಲಾಗಿತ್ತು. ನಿಧಾನವಾಗಿ ಸುರುಳಿ ಬಿಚ್ಚಿದೆ. ಎಲೆಯ ಮೇಲಿನ ಸುರುಳಿ ಒಣಗಿದ್ದರೂ ಒಳಗೆಲ್ಲ ಹಸಿಯಾಗಿಯೇ ಇತ್ತು. ಒಳಗೆ ಏನಿರಬಹುದೆಂದು ನೋಡೋಣವೆಂದು ಜೋಪಾನವಾಗಿ ಬಿಚ್ಚಿದೆ. ಸುರುಳಿ ಬಿಚ್ಚಿದ ಮೇಲೆ ಆ ಎಲೆಯ ಗಂಟು ತೊಟ್ಟಿಲ್ಲದ ಒಂದು ಇಡೀ ಎಲೆಯಾಯಿತು. ನಾನು ಕುಳಿತಿದ್ದ ಅಬ್ಬಲು ಮರದ ಎಲೆಯೇ ಅದು. ಬಹುಶಃ ನನ್ನ ಹಾಗೆ ಯಾರೋ ಬೋರಾಗಿ ಈ ಮರದ ನೆರಳಿನಲ್ಲಿ ಕುಳಿತಿದ್ದವರು ಮಾಡಲು ಕೆಲಸ ಇಲ್ಲದೆ ಈ ರೀತಿ ಎಲೆ ಸುತ್ತಿ ಬೀಡ ಮಾಡಿ ಎಸೆದು ಹೋಗಿದ್ದಾರೆ ಎಂದು ಊಹಿಸಿದೆ. ಕೈಯಲ್ಲಿದ್ದ ಖಾಲಿ ಎಲೆಯನ್ನು ಮಾಡುವುದೇನೆಂದು ಮುದುರಿ ಎಸೆದೆ. ಆದರೆ ಅದು ಬಿದ್ದ ಜಾಗದಲ್ಲೇ ನೋಡುತ್ತೇನೆ, ಇನ್ನೆರಡು ಬೀಡಗಳು ಬಿದ್ದಿವೆ. ಸರಿ, ಅವುಗಳೊಳಗಾದರೂ ಏನಾದರೂ ಇದೆಯಾ ನೋಡೋಣೆಂದು ಬಿಚ್ಚಿದರೆ ಅವು ಖಾಲಿ. ಸರಿ, ಇದು ಯಾವನೋ ಹುಟ್ಟು ಸೋಮಾರಿಯ ಕೆಲಸ ಎಂದು ಯೋಚಿಸಿ ಅದನ್ನೂ ಎಸೆದೆ. ಆದರೆ ಅಲ್ಲೆಲ್ಲ ಅತ್ತಿತ್ತ ಕಣ್ಣು ಹಾಯಿಸಿದಾಗ ಇನ್ನೂ ಅನೇಕ ಬೀಡಗಳು ಬಿದ್ದಿದ್ದವು. ಹಾಗಾದರೆ ಇದು ನರಮನುಷ್ಯರ ಕೆಲಸ ಅಲ್ಲ, ಯಾವುದೋ ಹಕ್ಕಿಯೋ ಹುಳುವೋ ಈ ಥರ ಎಲೆ ಕತ್ತರಿಸಿ ಬೀಡ ಕಟ್ಟಿ ಬಿಸಾಕುವುದನ್ನೇ ಉದ್ಯೋಗ ಮಾಡಿಕೊಂಡಿದೆ. ಯಾವ ಉಪಯೋಗಕ್ಕಾಗಿ ಈ ಕಿತಾಪತಿ ನಡೆಸಿದೆ? ಪ್ರಾಣಿಗಳೇ ಆಗಲಿ ಹಕ್ಕಿ ಕೀಟಗಳೇ ಆಗಲಿ ಬೋರಾದಾಗ ಎಲೆ ಕದ್ದು ಬೀಡ ಕಟ್ಟಿ ಬಿಸಾಡುತ್ತವೆಂದು ನಾನೆಂದೂ ಎಲ್ಲೂ ಕೇಳಿಲ್ಲ. ಹಾಗಿದ್ದರೆ ಯಾವುದೋ ಜೀವಿ ಏನೋ ಒಂದು ರಹಸ್ಯ ಉದ್ದೇಶದಿಂದಲೇ ಈ ವ್ಯವಹಾರ ನಡೆಸುತ್ತಿರಬೇಕು. ಏನಿರಬಹುದು? ನಾನು ಕುಳಿತಿದ್ದ ಅಬ್ಬಲು ಮರದ ಪ್ರತಿ ಎಲೆ ಕೊಂಬೆಯನ್ನು ಪರೀಕ್ಷಿಸಿದೆ. ಯಾವುದೋ ಸೋಮಾರಿ ಹುಳುವೋ ಕೀಟವೋ ಅಲ್ಲಿ ನನಗೆ ಕಂಡೇ ಕಾಣುತ್ತದೆಂದು ತಿಳಿದಿದ್ದೆ. ಏನಾದರೂ ಇದ್ದರೆ ಕೆಳಗೆ ಬೀಳಲಿ ಅಥವಾ ಹಾರಿ ಹೋಗಲಿ ಎಂದು ಇಡೀ ಮರದ ಪ್ರತಿ ಕೊಂಬೆಯನ್ನು ಚೆನ್ನಾಗಿ ಗಿಲಿಗಿಚ್ಚಿಯಂತೆ ಅಲುಗಾಡಿಸಿದೆ. ಎಲೆಗಳ ನಡುವೆ ಎಲ್ಲೆಲ್ಲೋ ಸಿಕ್ಕಿಕೊಂಡಿದ್ದ ಇನ್ನೂ ಒಂದೆರಡು ಬೀಡಗಳು ಉದುರಿದವೇ ಹೊರತು ಮತ್ತೆ ಯಾವ ಜೀವಿಯ ಸುಳಿವೂ ಕಾಣಲಿಲ್ಲ. ಎಷ್ಟು ಯೋಚಿಸಿದರೂ ಏನೂ ತಲೆಗೆ ಹೊಳೆಯಲಿಲ್ಲ. ಆದರೆ ಇದನ್ನು ಹೀಗೆ ಕೈಬಿಟ್ಟು ಮನೆಗೆ ಹೋಗುವುದು ಹೇಗೆ? ಬೋರಾಗುತ್ತದೆಂದು ಗೊಣಗುತ್ತಾ ಮರದ ಕೆಳಗೆ ಕುಳಿತವನಿಗೆ ಇದ್ದಕ್ಕಿದ್ದಂತೆ ಒಂದು ಮಹಾ ರಹಸ್ಯತಮ ಒಟು ಎದುರಾಯಿತು. ಒಂದಷ್ಟು ಬೀಡಾಗಳನ್ನು ಹೆರಕಿ ಜೇಬಿಗೆ ಹಾಕಿಕೊಂಡು ಗೆಳೆಯ ಬೆಳವಾಡಿಯವರಿಗೆ ತೋರಿಸಬೇಕೆಂದು ತೀರ್ಮಾನಿಸಿದೆ. ಬೆಳವಾಡಿ ಜೊತೆ ಹಲವು ಬೀಡಾಗಳನ್ನು ಬಿಚ್ಚಿ ಪರೀಕ್ಷಿಸುತ್ತಿರಬೇಕಾದರೆ ಒಂದು ಸಣ್ಣ ಸೂಚನೆ ಸಿಕ್ಕಿತು. ಒಂದು ಬೀಡಾದ ಒಳಗೆ ಒಂದು ಕೂದಲಿನಷ್ಟು ಸಣ್ಣ ಹುಳು ಹರಿದಾಡುತ್ತಿತ್ತು. ಆ ಹುಳು ಎಷ್ಟು ಸಣ್ಣದಿತ್ತೆಂದರೆ ತನ್ನಿಂದ ತಾನೇ ಅದು ಆ ಎಲೆಯನ್ನು ಬೀಡ ಕಟ್ಟಿ ಒಳಗೆ ಕುಳಿತುಕೊಳ್ಳುವಷ್ಟು ಸಾಧ್ಯವೇ ಇರಲಿಲ್ಲ. ಹಾಗಾದರೆ ಯಾವುದೋ ಕೀಟ ಮೊಟ್ಟೆ ಇಟ್ಟು ಬೀಡ ಕಟ್ಟಿ ಬಿಸಾಕುತ್ತದೆ.
ಹಸಿ ಎಲೆ ಬಾಡುವ ಶಾಖಕ್ಕೆ ಮೊಟ್ಟೆ ಒಡೆದು ಮರಿ ಈಚೆಗೆ ಬಂದು ಎಲೆ ತಿಂದು ಬೆಳೆಯುತ್ತದೆ ಅಲ್ಲವೇ? ಹಾಗಾದರೆ ಈ ಎಲೆಗಳೊಳಗೆ ಮೊಟ್ಟೆ ಎಲ್ಲೋ ಇದ್ದೇ ಇರಬೇಕು. ತುಂಬ ಚಿಕ್ಕ ಮೊಟ್ಟೆಯಾಗಿದ್ದರಿಂದ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕೆಲವು ಎಲೆಗಳನ್ನು ಜೋಪಾನವಾಗಿ ಬಿಚ್ಚಿ ಮೈಕ್ರೋಸ್ಕೋಪಿನ ಅಡಿ ಇಟ್ಟು ನೋಡಿದೆವು. ಎಲೆಯ ಮಡಿಕೆಯ ತುಟ್ಟ ತುದಿಯಲ್ಲಿ ಒಂದೊಂದು ಹಳದಿ ಮೊಟ್ಟೆ ಪ್ರತಿ ಬೀಡಾದೊಳಗೆ ಇತ್ತು. ಅಲ್ಲಿಗೆ ಇದು ಯಾವುದೋ ಹುಳುಗಳ ಉದ್ದೇಶಪೂರ್ವಕ ಕೆಲಸವೇ ಎಂದು ಪತ್ತೆಯಾಗಿ ಅರ್ಧ ಸಮಾಧಾನ. ಆದರೆ ಇದು ಯಾವುದರ ಕೆಲಸ? ನಾನು ಬೆಳವಾಡಿ ಮರವನ್ನು ಮತ್ತೂ ಪರೀಕ್ಷಿಸಲು ಹೋದೆವು. ನಾವು ಹೋದಾಗ ಇನ್ನಷ್ಟು ಹೊಸ ಬೀಡಾಗಳು ಬಿದ್ದದ್ದವು ಕಂಡಿತಾದರೂ ಅದು ಯಾವ ಹುಳುಗಳ ಕೆಲಸ ಎಂದು ಮಾತ್ರ ಸುಳಿವೇ ಸಿಗಲಿಲ್ಲ. ಎಷ್ಟು ಹೊತ್ತು ಕಾದರೂ ಆ ಮರಕ್ಕೆ ಯಾವ ಹುಳುವೂ ಬರಲಿಲ್ಲ. ಕೊನೆಗೆ ಅದು ಯಾವ ಹುಳುವೆಂದು ಪತ್ತೆ ಮಾಡಬೇಕೆಂಬ ಕೊನೆಯ ಪ್ರಯತ್ನವಾಗಿ ಆ ಬೀಡಾವನ್ನೂ ಆ ಮರದ ಒಂದಷ್ಟು ಎಲೆಗಳನ್ನೂ ಒಯ್ದು ಬೀಡಾದೊಳಗಿನಿಂದ ಬರುವ ಹುಳುವನ್ನು ಪ್ರಯೋಗಶಾಲೆಯಲ್ಲೇ ಬೆಳೆಸಿ ಆ ಹುಳು ಕೊನೆಗೆ ಯಾವ ರೀತಿ ಹುಳುವಾಗಿ ರೂಪುಗೊಳ್ಳುತ್ತದೆ ತಿಳಿಯಬೇಕೆಂದು ತೀರ್ಮಾನಿಸಿದೆವು. ಈ ಕೆಲಸ ಪಾರ್ವತಿಯವರದಾದ್ದರಿಂದ ಪ್ರಯೋಗಶಾಲೆಯಲ್ಲಿದ್ದ ಅವರ ಸುಪರ್ದಿಗೆ ಬೀಡಾಗಳನ್ನು ವಹಿಸಿದೆವು. ಕೆಲವು ದಿನಗಳ ನಂತರ ಪ್ರತಿ ಬೀಡಾದಿಂದವೂ ಕೆಂಪು ರೆಕ್ಕೆಯ ವಿಚಿತ್ರ ಕುತ್ತಿಗೆಯ ಒಂಟೆಯಾಕಾರದ ಮಿಡತೆಗಳು ಈಚೆಗೆ ಬಂದವು. ಪಾರ್ವತಿ ಅವು ಈಚೆಗೆ ಬಂದಾಗ ನಮಗೆ ಕರೆದು ತೋರಿಸಿದರು. ಹುಳುಗಳು ಒಟ್ಟಿಗೆ ಗುಂಪಾಗಿ ಅಲ್ಲಲ್ಲಿ ನಿಂತುಕೊಂಡು ತಮ್ಮ ಒಂಟೆ ಕುತ್ತಿಗೆಯನ್ನು ಆಚೀಚೆ ಚಾಚುತ್ತಾ ಹೊರಗೆ ಹಾರಲು ದಾರಿ ಎಲ್ಲಾದರೂ ಇದೆಯಾ ಎಂದು ಮೀಸೆಯಲ್ಲಿ ಹುಡುಕುತ್ತಿದ್ದವು. ಓಡುಹುಳುಗಳ ವ್ಯಂಗ್ಯ ಚಿತ್ರದಂತೆ ಕಾಣುವ ಈ ಒಂಟೆ ಹುಳು ಓಡುಹುಳುಗಳ ಜಾತಿಗೆ ಸೇರಿತ್ತು. ಗೊಬ್ಬರದಲ್ಲಿ ಮಣ್ಣಿನಲ್ಲಿ ಅಗೆವಾಗೆ ಸಿಗುವ ಬಿಳಿ ಹುಳುಗಳನ್ನು ನೀವೆಲ್ಲ ಅನೇಕ ಬಾರಿ ನೋಡಿರಬಹುದು. ಅವೆಲ್ಲ ಓಡುಹುಳುಗಳ ಲಾರ್ವಾ ಅಥವಾ ಮರಿಗಳು. ಅವು ಮಣ್ಣಿನೊಳಗೆ ಗೊಬ್ಬರದೊಳಗೆ ಬೆಳೆದು ಕೋಶಾವಸ್ಥೆಗೆ ಹೋಗಿ ಅನಂತರ ಪ್ರೌಢಾವಸ್ಥೆಯಲ್ಲಿ ಲಾರ್ವಾ ರೂಪಾಂತರ ಹೊಂದಿ ಓಡುಹುಳುಗಳಾಗಿ ಈಚೆಗೆ ಬರುತ್ತದೆ. ಗರಟದ ಚಿಪ್ಪಿನಂತೆ ಗಟ್ಟಿಯಾಗಿರುವ ಇದರ ರೆಕ್ಕೆಗಳ ಹೊರಕವಚದ ದೆಸೆಯಿಂದಲೇ ಈ ಹುಳುಗಳಿಗೆ ಓಡುಹುಳುಗಳೆಂದು ಕನ್ನಡದಲ್ಲಿ ಕರೆಯುತ್ತಾರೆ. ಈ ಹುಳುಗಳು ನಿಜವಾದ ಹಾರುವ ರೆಕ್ಕೆಗಳನ್ನು ಚಿಪ್ಪಿನ ರೆಕ್ಕೆಗಳೊಳಗೆ ಡಬ್ಬಿ ಮುಚ್ಚಿದಂತೆ ಮುಚ್ಚಿಕೊಂಡಿರುತ್ತದೆ. ಹಾರುವಾಗ ಈ ಎರಡೂ ರೆಕ್ಕೆಗಳನ್ನು ಮೇಲೆತ್ತಿ ಒಳಗಿರುವ ಪಾರದರ್ಶಕ ಹಾರುವ ರೆಕ್ಕೆಯನ್ನು ಏರೋಪ್ಲೇನ್ ಪ್ರೊಪೆಲ್ಲರ್ ಮಾದರಿಯಲ್ಲಿ ಝೇಂಕರಿಸುತ್ತದೆ. ಆ ಒಂಟೆ ಹುಳದ ವಿಸ್ತಾರ ಕುಟುಂಬದ ಎಲ್ಲ ಸದಸ್ಯರ ಬಗ್ಗೆಯೂ ಬರೆಯಬೇಕೆಂದರೆ ಮಿಕ್ಕಿರುವ ನನ್ನ ಇಡೀ ಜೀವನ ಮುಡುಪಾಗಿಟ್ಟರೂ ಸಾಲದು. ಅಷ್ಟೊಂದು ಇವೆ. ಸದ್ಯಕ್ಕೆ ಬೀಡಾಗಳನ್ನು ಕಟ್ಟಿ ಎಸೆದಿದ್ದ ಆಸಾಮಿ ಈ ಒಂಟೆ ಹುಳುವೇ ಎಂದು ಪತ್ತೆ ಮಾಡಿದ ನಂತರ ನಮಗೆ ಕಳ್ಳನನ್ನು ಹಿಡಿದಷ್ಟೇ ಸಮಾಧಾನವಾಯಿತು. ಕಳ್ಳನನ್ನು ಹಿಡಿದದ್ದೇನೋ ಸರಿ, ಆದರೂ ಕೆಲವು ಸಂಶಯಗಳು ನಮ್ಮ ಅಂತಃಕರಣವನ್ನು ಕುಟುಕುತ್ತಿದ್ದವು. ಬೆರಳುಗಳಾಗಲಿ ಕೈಗಳಾಗಲಿ ಇಲ್ಲದೆ ಎಲೆಯನ್ನು ಮಡಚಿ ಬೀಡಾ ಕಟ್ಟುವುದು ಹೇಗೆ? ನಡೆಯುವುದೊಂದನ್ನು ಬಿಟ್ಟು ಮತ್ಯಾವ ಉಪಯೋಗಕ್ಕೂ ಬರದ ಹಾಗಿರುವ ಮುಳ್ಳಿನ ಕಾಲುಗಳಿಂದ ಎಲೆ ತೆಗೆದುಕೊಂಡು ಬೀಡಾ ಕಟ್ಟುವುದಾದರೂ ಹೇಗೆ? ಬೀಡಾ ಕಟ್ಟುವಾಗ ಎಲೆ ಮೇಲೆ ಇಟ್ಟಿರುವ ಮೊಟ್ಟೆ ಬಿದ್ದು ಹೋಗದ ಹಾಗೆ ಹೇಗೆ ಹಿಡಿದುಕೊಳ್ಳುತ್ತೆ? ಇವನ್ನೆಲ್ಲ ಯೋಚಿಸಿದಷ್ಟು ನಮಗೆ ಸಮಸ್ಯೆ ಜಟಿಲವಾಗಿ ಕಾಣತೊಡಗಿತು. ಈ ಹುಳುಗಳು ಬೀಡಾ ಕಟ್ಟುವುದನ್ನು ನೋಡೇ ಬಿಡಬೇಕೆಂದು ಟಾರ್ಚ್ ಹಿಡಿದು ರಾತ್ರಿ ಸಹ ಪಹರೆ ಕಾದೆವು. ಸುಮಾರು 2 ವರ್ಷದವರೆಗೂ ಇದು ಬಗೆಹರಿಯಲಿಲ್ಲ. ಮೊನ್ನೆ ಈ ಹುಳುಗಳು ಬೀಡಾ ಕಟ್ಟುವುದನ್ನು ಹಗಲು ಹೊತ್ತಿನಲ್ಲೇ ನೋಡಿದ ಬೆಳವಾಡಿ ಯಾರೋ ಕೈಯಲ್ಲಿ ಕೂಡಲೇ ಬರಬೇಕೆಂದು ಹೇಳಿ ಕಳಿಸಿದರು. ಬಿಸಿಲಿನಲ್ಲಿ ಕದ್ದು ಕುಳಿತು ಈ ಹುಳುಗಳು ಬೀಡಾ ಕಟ್ಟುವುದನ್ನು ನೋಡಿದೆವು. ಮೊದಲು ಹುಳು ಬಂದು ಕುಳಿತು ಎಲೆ ಸುತ್ತಾ ಸುತ್ತಾಡಿ ಅದರ ವಿಸ್ತೀರ್ಣ ಸರಿಯಿದೆಯೇ ನೋಡುತ್ತದೆ. ಆಮೇಲೆ ತೊಟ್ಟಿನ ಬಳಿ ಎಲೆಯನ್ನು ಮಧ್ಯೆ ದಿಂಡು ಮಾತ್ರ ಉಳಿಸಿ ಕತ್ತರಿಸುತ್ತವೆ. ಹೀಗೆ ಮಾಡುವುದರಿಂದ ಎಲೆಗಳಿಗೆ ಗಿಡದಿಂದ ಬರುತ್ತಿದ್ದ ಸಸ್ಯ ರಕ್ತ ಬರುವುದು ನಿಲ್ಲುತ್ತದೆ. ಕತ್ತರಿಸಿದ 10 ನಿಮಿಷ ಹುಳು ದೂರ ಹೋಗಿ ಕುಳಿತಿರುತ್ತದೆ. ಆಗ ಬಿಸಿಲಿನ ಬೇಗೆಗೆ ಎಲೆ ವೇಗವಾಗಿ ಬಾಡುತ್ತದೆ. ಬಟ್ಟೆಯಂತೆ ಮೆತ್ತಗಾಗಿ ಆಗ ಎಲೆ ಹೇಗೆ ಬೇಕೋ ಹಾಗೆ ಮಡಚಲು ಬರುತ್ತದೆ. ತಾವಾಗಿಯೇ ಬಾಡಿ ಮುದುಡಿಕೊಳ್ಳುತ್ತಿದ್ದ ಎಲೆಯನ್ನು
ದಿಂಡಿನ ಬಳಿ 4 ಕಾಲುಗಳಿಂದ ಮಡಚುತ್ತದೆ. ತುದಿಯಿಂದ 2 ಸುರುಳಿ ಸುತ್ತಿ ಆ ಸುರುಳಿಯೊಳಗೆ ಒಂದು ಚಿಕ್ಕ ರಂಧ್ರ ಕೊರೆದು ಅದರೊಳಗೆ ಮೊಟ್ಟೆ ಇಡುತ್ತದೆ. ಆಮೇಲಿಂದ ಬೀಡಾ ಮಾಡಲು ಒಂಟೆ ಹುಳುಗಳಿಗೆ ಕೆಲವೇ ಸೆಕೆಂಡ್ಗಳು. ಎಲೆಯನ್ನು ಸರಸರ ಬೀಡಿ ಸುತ್ತಿದ ಹಾಗೆ ಸುತ್ತಿ ಎಲೆ ವಾಪಸ್ ಬಿಚ್ಚಿಕೊಳ್ಳದ ಹಾಗೆ ಮೇಲೆ ಕಳಚಿ ಮಡಚಿ ಸುರುಳಿಯೊಳಗೆ ಸಿಕ್ಕಿಸುತ್ತದೆ. ಗಿಡದ ಮೇಲಿರುವುದಕ್ಕಿಂತ ಕೆಳಗೆ ಕಸದ ರಾಶಿಯಲ್ಲಿದ್ದರೆ ಮರಿಗಳಿಗೆ ಹೆಚ್ಚು ಕ್ಷೇಮ ಎಂದೋ ಏನೋ. ಬೀಡ ಬಂದೋಬಸ್ತಾಗಿ ಕಟ್ಟಿಯಾದ ಮೇಲೆ ಎಲೆಯ ದಿಂಡನ್ನು ಕತ್ತರಿಸಿ ಬೀಡಾವನ್ನು ಕೆಳಗೆ ಉದುರಿಸುತ್ತದೆ. ಇದೆಲ್ಲ ಯಾರೂ ಕಂಡಿಲ್ಲದ ಪವಾಡವೇನಲ್ಲ. ಬಹುಶಃ ಕೀಟಶಾಸ್ತ್ರ ಪುಸ್ತಕ ಹುಡುಕಿದ್ದರೆ ಈ ವಿಚಾರಗಳೆಲ್ಲ ಸಿಗುತ್ತಿತ್ತೋ ಏನೋ. ಆದರೆ ಜೀವನದಲ್ಲಿ ಇದನ್ನು ಸಂಧಿಸುವುದಕ್ಕೂ ಪುಸ್ತಕ ಓದುವುದಕ್ಕೂ ವ್ಯತ್ಯಾಸ ಇರುತ್ತದೆ. ಎಷ್ಟೋ ಜನ ನನ್ನ ಝರಿ ಹಕ್ಕಿ, ಕಾಡಿನ ಮೇಲಿನ ಲೇಖನ ಪುಸ್ತಕಗಳನ್ನೆಲ್ಲ ಓದಿ ನಾವು ಅಲ್ಲಿಗೆ ಬಂದು ಇವನ್ನೆಲ್ಲ ನೋಡಬೇಕೆಂದಿದ್ದೇವೆಂದು ಕಾಗದ ಬರೆಯುತ್ತಾರೆ. ಆದರೆ ಮೊದಲನೆಯದಾಗಿ ಬಂದು ನೋಡುವವರಿಗಾಗಿ ಎಲ್ಲಿಯೂ ಯಾವುದೂ ಕಾದು ಕುಳಿತಿರುವುದಿಲ್ಲ. ಎರಡನೆಯದು, ಇದನ್ನೆಲ್ಲ ನೋಡಲು ಎಲ್ಲಿಗಾಗಲಿ ಹೋಗಬೇಕಾದ ಅಗತ್ಯವೇ ಇಲ್ಲ. ನಾವು ಎಲ್ಲಿದ್ದೆವೋ ಅಲ್ಲೇ ಅತ್ತಿತ್ತ ಕಣ್ಣು ಬಿಟ್ಟು ನೋಡಿದರೆ ಸಾಕು. ಇಂಥವು ನೂರಾರು ಪವಾಡಗಳು